ನಟನೆಯ ಚಾತುರ್ಯವನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಾಗೆ ಸುಂದರರಾಜ್ ಅವರು ಕೂಡ ತಮ್ಮನ್ನು ಅರ್ಪಿಸಿಕೊಂಡು ಬೆಳೆದಿದ್ದಾರೆ. ಸ್ನೇಹಿತರೆ, ಇವತ್ತು ಸುಂದರರಾಜ್ ಅವರು ನಮ್ಮ ಶಾಲೆಗೆ ಬಂದು ಅವರ ಅಮೂಲ್ಯವಾದ ಕೆಲವು ಅನುಭವದ ಮಾತುಗಳನ್ನು ಹೇಳಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಇಲ್ಲಿ ಒಂದಂತೂ ವಿದ್ಯಾರ್ಥಿಗಳಿಗೆ ಕೊಡು, ಯಾರ್ಯಾರೋ ಬರ್ತಾರೆ, ಎಂತೆಂಥ ಮಹನೀಯರು ಬರ್ತಾರೆ, ಅವರಿಂದ ನಾವೇನು ಪಡೆದಿವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಏಕೆಂದರೆ ನಮ್ಮ ವ್ಯಕ್ತಿತ್ವ ಹೇಗೆ ದೈಹಿಕವಾಗಿ ನಾವು ಬೆಳೀತಾ ಹೋಗ್ತೀವೋ ಮಾನಸಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ಬೆಳೀತಾ ಹೋಗ್ತೀವಿ. ಆಗ ಮಾತ್ರ ನಮ್ಮ ವ್ಯಕ್ತಿತ್ವ ನಾವು ಕಲಿತಕ್ಕಂಥ ಶಿಕ್ಷಣ ಇದೆಯಲ್ಲ, ಅದು ಯಾವುದೋ ಒಂದು ಕೆಲಸ ಅಥವಾ ಜೀತಕ್ಕಲ್ಲ. ಇಡೀ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ಬಿಟ್ರೆ ಯಾರು ಬೇಕಾದರೂ ಕೆಲಸ ಕೊಡ್ತಾರೆ, ಕೆಲಸ ಕೊಡಬೇಕಾಗಿದೆ. ಆ ಕೆಲಸವನ್ನು ಕಿತ್ತುಕೊಳ್ತಕ್ಕಂಥ ತಾಳ್ಮೆಯನ್ನು, ಜಾಣ್ಮೆಯನ್ನು ಮತ್ತು ಚಾತುರ್ಯವನ್ನು ನಾವು ಕಲಿತುಕೊಳ್ಬೇಕು. ಹಾಗೆ ಕಲಿತುಕೊಳ್ಳುವುದಕ್ಕೆ ನಮ್ಮ ವಿದ್ಯಾಭ್ಯಾಸ ಇರ್ತಕ್ಕಂಥದ್ದು. ಸೊ ವಿದ್ಯಾಭ್ಯಾಸ ಕೇವಲ ನಾಮಕಾವಸ್ಥೆ, ಪ್ರಮಾಣ ಪತ್ರ ಅಥವಾ ಸರ್ಟಿಫಿಕೇಟ್ ಇದೆಲ್ಲ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ, ನಾವು ಬೆಳೆಯೋದಕ್ಕೆ, ನಾವು ಬೆಳೆದ ಮೇಲೆ ಈ ನೆಲಕ್ಕೆ, ನಮ್ಮ ಕುಟುಂಬಕ್ಕೆ, ಈ ಜಗತ್ತಿಗೆ ಏನು ಅರ್ಪಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವೆಲ್ಲೆಲ್ಲೋ ಹೋಗ್ತೀವಿ, ಆ ಒಂದು ಕಡೆಯಲ್ಲೆಲ್ಲ ಕೂಡ ಒಳ್ಳೆಯ ಹೆಸರನ್ನು ಪಡೆಯಬೇಕು. ಆಮೇಲೆ ತಂದೆ ತಾಯಿಗಳು, ಗುರುಗಳು, ಬೇರೆ ಗೆಳೆಯರು ಚೆನ್ನಾಗಿ ಬೆಳೆದಿದೆಯಪ್ಪ ಅಂದಾಗ ಹೇಗೆ ಖುಷಿ ಆಗ್ತದೋ ಅಂಥ ಖುಷಿಯ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಯಾಕಂದರೆ ಸುಂದರರಾಜ್ ಅವರು ತಮಿಳುನಾಡಿನ ಯಾವುದೋ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ವ್ಯಾಪಿಸ್ಕೊಳ್ಳೋದಿಲ್ಲ. ಆ ರೀತಿ ವ್ಯಾಪಿಸಿಕೊಳ್ಳುವ ವ್ಯಕ್ತಿತ್ವವನ್ನು ನಾವೆಲ್ಲರೂ ಪಡೆಯಬೇಕಾಗ್ತದೆ.